ಈ ಚಿತ್ರದಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಆಕ್ಚುಲಿ. ಸೊ ಬೀಚ್ ನಲ್ಲಿ ನೀವು ಪ್ರಿಯಾ ಅವ್ರನ್ನ ಎತ್ಕೊಂಡು ಹೋಗ್ತೀರಾ, ಎಷ್ಟು ಭಾರ ಇದ್ರು? ಇದ್ರು ಒಂದು 60 kg ಮೇಲೆ ಇದ್ರು ನನ್ನ ಪ್ರಕಾರ. ಓಕೆ, ಹೆಣ್ಮಕ್ಳು ಆಕ್ಚುಲಿ ವೆಯ್ಟ್ ಹೇಳಲ್ಲ. 60 ಇದ್ದೀರಾ? ಅದೇ ನಾನು ಎತ್ತಿದ ಪ್ರಕಾರ ನನಗೆ ಗೊತ್ತಾಗಿರೋ ಪ್ರಕಾರ 60 ಅಂತೂ ಇದ್ರು. ಎಷ್ಟು ಟೇಕ್? ಆ ಟೈಮಲ್ಲಿ 60 ಪ್ಲಸ್ ಇದ್ರು. ಇಲ್ಲ ಸರ್, 60 ಇದ್ದೆ ಅವಾಗ. ಓಕೆ, ಸೊ ಎಷ್ಟು ಟೇಕ್ಸ್ ಗಳನ್ನ ತಗೊಂಡ್ರಿ? ಇಲ್ಲ ನಮ್ದು ಇಡೀ ಸಾಂಗ್ ಒಂದೇ ಟೇಕ್ ಅಲ್ಲ, ರೀಟೇಕ್ಸ್ ಇಲ್ಲ ಸಾಂಗ್ ಅಲ್ಲಿ ನಮ್ದು. ಓಕೆ, ಸೊ ಈ ಮೂವಿನಲ್ಲಿ ಬೇಸಿಕಲಿ ಪ್ರಮೋದ್ ಶೆಟ್ಟಿ ಅವ್ರನ್ನ ನಾವು ಈ ರೀತಿಯಾಗೂ ಕೂಡ ನೋಡ್ಬೋದು ಅಂತ ಹೇಳಿತ್ತು. ಸೊ ರೊಮ್ಯಾಂಟಿಕ್ ಸೀನ್ಸ್ ಗಳಲ್ಲಿ ಇಷ್ಟ ಆಯ್ತಾ, ಕಷ್ಟ ಆಯ್ತಾ? ಕಷ್ಟ ಆಯ್ತು, ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ನಾನು ಇನ್ಫ್ಯಾಕ್ಟ್ ಹೇಳಿದ್ದೆ ಕೂಡ ಇವ್ರಿಗೆ, ಸೀನ್ಸ್ ಮಾಡ್ಬೇಕಾದ್ರೂ ಅಷ್ಟೇನೆ, ಸಾಂಗ್ ಅಲ್ಲೂ ಅಷ್ಟೇನೆ. ನಾನು ಅದಕ್ಕೆ ಯೂಸ್ ಟು ಆಗಿಲ್ಲ. ನಾನು ಇನ್ನ ರಂಗಭೂಮಿಲೂ ಆಗಿರ್ಬೋದು ಅಥವಾ ಸಿನಿಮಾದಲ್ಲೂ ಆಗಿರ್ಬೋದು, ಎರಡೂ ಕಡೆ ನಾನು ಅದಕ್ಕೆ ಯೂಸ್ ಟು ಆಗಿಲ್ಲ. ಆ ತರದ ರೊಮ್ಯಾಂಟಿಕ್ ಸೀನ್ಸ್ ಯೂಸ್ ಟು ಆಗಿಲ್ಲ. ಯಾಕಂದ್ರೆ ಹೆಂಗ್ ಎಕ್ಸ್ಪ್ರೆಸ್ ಮಾಡಿದ್ರೆ ಹೆಂಗ್ ಕಾಣ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ ನಂಗೆ. ಅದೊಂದು ಸಣ್ಣ ತಿನ್ ಲೈನ್ ಇದೆ ನಿಮ್ಗೆ ರೊಮ್ಯಾನ್ಸ್ ಅಲ್ಲಿ, ಒಂದ್ ಸ್ವಲ್ಪ ಎಕ್ಸೀಡ್ ಆಗ್ಬಿಟ್ರೆ ಹೊಲ್ಸ್ ಕಾಣುತ್ತೆ, ಅದು ವಲ್ಗಾರಿಟಿ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ವಲ್ಗಾರಿಟಿ ಕೊಟ್ಟೋಗುತ್ತೆ. ಒಂಚೂರು ಕಡಿಮೆ ಆಗ್ಬಿಟ್ರೆ ಪರ್ಫಾರ್ಮೆನ್ಸ್ ಎಲ್ಲ ಡಲ್ ಆಗೋಯ್ತು ಅನ್ಸುತ್ತೆ. ಆ ಎಕ್ಸಾಕ್ಟ್ ಲೈನ್ ಬಂದು ಕೂತ್ಕೋಬೇಕು. ಅದು ತುಂಬಾ ಡೌಟ್ ಇತ್ತು ನನ್ಗೆ. ಅಂದ್ರೆ ಹೆಣ್ಮಕ್ಳ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ಜನ ತಗೊಳಲ್ಲ ರೊಮ್ಯಾಂಟಿಕ್ ಆಗಿದ ತಕ್ಷಣ, ಯಾಕಂದ್ರೆ ಹೆಣ್ಮಕ್ಳು ಇರೋದೇ ಹಂಗೆ ಅಂತ ತಗೋತಾರೆ. ಬಟ್ ಗಂಡ್ ಮಕ್ಳು ರೊಮ್ಯಾನ್ಸ್ ಅಲ್ಲಿ ಒಂಚೂರು ಕಣ್ಣು ಬ್ರೈಟ್ ಆದ್ರೂ ಕಾಮಕನ್ ತರ ಕಂಡ್ಬಿಡ್ತಾರೆ. ತಮಾಷೆ ಅಲ್ಲ, ದಿಸ್ ಇಸ್ ವೆರಿ ಸ್ವಲ್ಪ ಕಡಿಮೆ ಆಗ್ಬಿಟ್ರು ಇವನೇನು ಆಕ್ಟ್ ಮಾಡ್ತಾ ಇಲ್ಲ ಅನ್ಸ್ತಾನೆ. ಸೊ ನನ್ ಸಖತ್ ಭಯ ಆಯ್ತು ಆ ಸೀನ್ಗಳು ಮಾಡ್ಬೇಕಾರೆ. ನಾನು ಇನ್ಫ್ಯಾಕ್ಟ್ ಸಾಂಗ್ ಮಾಡ್ಬೇಕಾರಂತೂ ಸೀನ್ಗಳಲ್ಲಿ ಅಟ್ಲೀಸ್ಟ್ ಮಾತಾಡ್ಕೊಂಡು ಹಿಂಗ್ ಮಾಡ ಸಾಂಗ್ ಮಾಡ್ಬೇಕಾರಂತೂ ನಾನು ಫುಲ್ ಹಿಂಗೆ ವೈಬ್ರೇಷನ್ ನನ್ಗೆ. ಓ ಹೆಂಗ್ ಬರುತ್ತೆ ಗುರು, ಏನ್ ಕಾಣ್ತೀನಿ, ಏನೋ ಮಾಡಿಸ್ತಾವ್ರಲ್ಲ ಯಾಕಿದು ಅಂತ. ಆಮೇಲೆ ಇವ್ರನ್ನ ಹಿಡ್ಕೋಬೇಕಾದ್ರೆ ಸುಮ್ನೆ ತುದಿ ಬೆರಳು ಹಿಂಗ್ ಹಿಡ್ಕೊಳ್ಳೋದು, ಕೈ ಅರ್ಧಂಬರ್ಧ ಹಿಡ್ಕೊಳ್ಳೋದು. ಸರ್ ಆರಾಮಾಗಿರಿ ಸರ್ ಅಂತ ಇವ್ರು ನನಗೆ ಸಮಾಧಾನ ಮಾಡಿ, ಸರ್ ಆರಾಮಾಗಿರಿ ಸರ್ ಪರವಾಗಿಲ್ಲ, ಹಿಂಗ್ ಇಟ್ಕೊಳ್ಳಿ ಸರ್, ಇಲ್ಲಿ ನೋಡಿ ಸರ್, ನಾನು ಹಿಂಗ್ ಬೆಂಡ್ ಆಗ್ಲಾ ಸರ್, ಓಕೆನಾ ಸರ್, ವೆಯ್ಟ್ ಕರೆಕ್ಟ್ ಇದೆಯಾ ಸರ್, ಬೀಳಲ್ಲ ತಾನೆ, ನನ್ ಬೀಳ್ಸಲ್ಲ ತಾನೆ ಅನ್ಕೊ ತಮಾಷೆ ಮಾಡ್ಕೊಂಡು ಶಿ ಮೇಡ್ ಮಿ ಕಂಫರ್ಟಬಲ್. ಅದರ್ವೈಸ್ ನಾನು ಮೋಸ್ಟ್ಲಿ ಆ ಸಾಂಗ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ, ಸೊ ಸಾಂಗ್ ನ ನೋಡಿದಾದ್ಮೇಲೆ ಮನೆಯಲ್ಲಿ ರಿಯಾಕ್ಷನ್ ಹೇಗೆ? ಆಸ್ ಆಬ್ವಿಯಸ್ ಫಸ್ಟ್ ಟೈಮ್ ನೋಡಿದ ತಕ್ಷಣ ಒಂದಿರುತ್ತಲ್ಲ, ನಿಂಗ್ ಬೇಕಿತ್ತ ಇವೆಲ್ಲ ಅನ್ನೋ ತರ. ನಮ್ಮ ಅಪ್ಪ ಅಮ್ಮ ಎಲ್ಲ ಶಾಕ್ ಆಗ್ಬಿಟ್ರು. ಏನು ಇದು ನೀನ್ ಹಿಂಗೆಲ್ಲ ಮಾಡ್ತೀಯನೋ ಅಂತ. ನನ್ನ ವೈಫ್ ಫಸ್ಟ್ ರಿಪ್ಲೈ ಹಂಗೆ ಇತ್ತು ಅವಳು, ಇದೆಲ್ಲ ಬೇಕಾ ನಿಮ್ಗೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರಿ, ಇದೆಲ್ಲ ಹಿಂಗೆಲ್ಲ ಮಾಡಿದ್ರೆ ಏನಂತಾರ ಆಡಿಯನ್ಸ್, ಕಮೆಂಟ್ಸ್ ಎಲ್ಲ ಹೆಂಗ್ ಬರುತ್ತೆ ಗೊತ್ತಾ ಇದಕ್ಕೆ ಅಂತ. ಸೊ ಶಿ ವಾಸ್ ಮೋರ್ ಫೋಕಸ್ಡ್ ಆನ್ ವಾಟ್ ಪಬ್ಲಿಕ್ ವಿಲ್ ಸೇ ಅನ್ನೋ ತರ. ಅದಾದ್ಮೇಲೆ ಒಂದ್ ಸ್ವಲ್ಪ ಸಮಾಧಾನ ಆದ್ಮೇಲೆ ನಿಜವಾಗ್ಲೂ ಹೇಳು, ಕೆಟ್ಟದಾಗ ಕಾಣ್ತಿದ್ಯಾ, ಆ ತರದ್ದು ಎಕ್ಸ್ಪ್ರೆಷನ್ಸ್ ಏನಾದ್ರು ಕೆಟ್ಟದಾಗ ಕಾಣ್ತಿದ್ಯಾ ಅಂತ. ಇಲ್ಲ ಆ ತರದ್ದೇನು ಇಲ್ಲ, ವಲ್ಗಾರಿಟೀಸ್ ಆ ತರದ್ದೇನು ಇಲ್ಲ. ಬಟ್ ನನಗೆ ಪರ್ಸನಲಿ ನೋಡಿದಾಗ ಅನ್ನಿಸ್ತು. ಬಟ್ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ಚೆನ್ನಾಗೇ ಇದೆ, ಸೂಪರ್ ಆಗಿ ಹೋಗ್ಬಿಡ್ತು ಹಾಡು, ಸಖತ್ತಾಗಿ ವ್ಯೂಸ್ ಆಗೋಯ್ತು. ಐ ವಾಸ್ ವೆರಿ ಸರ್ಪ್ರೈಸ್ಡ್ ಅಂಡ್ ಹ್ಯಾಪಿ ಫಾರ್ ದಟ್.